ನಲ್ಲಿ ಶೇಂಗಾ ಬೆಳೆದ ರೈತರಿಗೆ ಬಂಪರ್ ಬೆಲೆ ಸಿಕ್ಕಿದೆ. ಬಳ್ಳಾರಿ ರೈತರಿಗೆ ಬಂಪರ್ ಬೆಲೆಯನ್ನು ತಂದುಕೊಟ್ಟಿದೆ ಶೇಂಗಾ ಬೆಳೆ. ಕಳೆದ ವರ್ಷಕ್ಕಿಂತ ಈ ವರ್ಷ 1500 ರೂಪಾಯಿ ದರ ಹೆಚ್ಚಳವಾಗಿದೆ. ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ವ್ಯತ್ಯಾಸ 1500 ರೂಪಾಯಿ. 7000 ಇದ್ದಂಥ ಶೇಂಗಾ ಬೆಲೆ ಈಗ 8500 ರೂಪಾಯಿ ಆಗಿದೆ. ಜಿಲ್ಲೆಯಲ್ಲಿ ಅತಿ ಕಡಿಮೆ ಬೆಳೆಯುವ ಶೇಂಗಾ ಬೆಳೆಗೆ ಬೇಡಿಕೆ ಹೆಚ್ಚಳ ಆಗಿದೆ. ನೋಡಿ, ಯಾವಾಗಲೂ ಕೂಡ ಅಷ್ಟೇನೆ, ನಮ್ಮ ರೈತರಲ್ಲಿ ಒಂದು ಪದ್ಧತಿಯನ್ನು ರೂಢಿಸಿಕೊಂಡಿದ್ದಾರೆ. ನಮ್ಮ ಪಕ್ಕದ ಜಮೀನಿನವನು ಭತ್ತ ಬೆಳೆದ್ರೆ ನಾನು ಭತ್ತ ಬೆಳಿತೀನಿ, ನಮ್ಮ ಪಕ್ಕದ ಜಮೀನಿನವನು ಹತ್ತಿ ಬೆಳೆದ್ರೆ ನಾನು ಹತ್ತಿ ಬೆಳಿತೀನಿ, ಮೆಣಸಿನಕಾಯಿ ಬೆಳೆದ್ರೆ ಮೆಣಸಿನಕಾಯಿ ಬೆಳಿತೀನಿ. ಹೀಗೆ ಬೆಳೆದ್ರೆ ಎಲ್ಲರೂ ಮೆಣಸಿನಕಾಯಿನೇ ಬೆಳೆಯೋದು, ಬೆಳೆದ್ರೆ ಎಲ್ಲರೂ ಹತ್ತಿ ಬೆಳೆಯೋದು, ಇಲ್ಲ ಅಥವಾ ಶೇಂಗಾ ಬೆಳೆಯೋದು, ಇಲ್ಲ ಮತ್ತೊಂದು ಬೆಳೆ ಬೆಳೆಯೋದು. ಬಟ್ ಯಾರು ಯಾವುದನ್ನು ಹೆಚ್ಚಾಗಿ ಬೆಳೀತಾರೋ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಯಾರು ಬೆಳೆಯೋದಿಲ್ವೋ ಅಂಥದ್ದನ್ನು ಬೆಳೆದ್ರೆ ಅದಕ್ಕೆ ರೇಟ್ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಶೇಂಗಾ ಬೆಳೆದ ರೈತರಿಗೆ ಗುಡ್ ನ್ಯೂಸ್ ಇದೆ. 1500 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಹೆಚ್ಚಳ ಆಗಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಬಳ್ಳಾರಿ ಮತ್ತು ವಿಜಯನಗರ ಭಾಗದಲ್ಲಿ ಶೇಂಗಾ ಬೆಳೆದಿರುವಂತಹ ರೈತರಿಗೆ ಈ ಬಾರಿ ಬಂಪರ್ ಬೆಲೆ ಕೂಡ ಸಿಕ್ಕಿದೆ ಅಂತ ಹೇಳ್ಬೋದು. ನಾವೀಗ ಏನು APMC ಇಲ್ಲಿದ್ದೀವಿ, ನೀವು ಸಹ ಗಮನಿಸ್ತಾ ಇದ್ರಿ. ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ರೈತರು ಕೂಡ ಇಲ್ಲಿ ಶೇಂಗಾನ ಮಾರುಕಟ್ಟೆಗೆ ತಂದಿರುವಂತದ್ದು. ಈಗ ಒಂದು ಕ್ವಿಂಟಲ್ಗೆ 8500 ರೂಪಾಯಿವರೆಗೂ ಕೂಡ ಈಗ ಕೊಡ್ತಾ ಇದ್ದಾರೆ. ರೈತರಲ್ಲೂ ಕೂಡ ಒಂದಿಷ್ಟು ಖುಷಿ ಇದೆ. ಅಂದ್ರೆ ಈ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಮಾತ್ರ ಶೇಂಗಾ ಬೆಳೆಯುವಂತದ್ದು ಕೂಡ ಇದೆ. ಇದೆಲ್ಲವನ್ನ ನೋಡ್ತಾ ಹೋದ್ರೆ ಈಗ ಶೇಂಗಾನ್ನ ಬೆಳೆದಂತ ಏನ್ ರೈತರೇನಿದೆ, ರೈತರಿಗೆ ಸ್ವಲ್ಪ ಖುಷಿ ತರುವಂತ ವಿಷಯ ಇದೆ. ಅಂದ್ರೆ ಕಳೆದ ವರ್ಷಗಳೆಲ್ಲ ಗಮನಿಸ್ತಾ ಹೋದ್ರೆ ಶೇಂಗಾ ಬೆಳೆಗೆ ಒಂದು ಬೆಲೆ ಕೂಡ ಇರಲಿಲ್ಲ, ಬಹಳಷ್ಟು ಕಡಿಮೆ ಇತ್ತು. ಆದ್ರೆ ಈ ಬಾರಿ ಒಂದು ಕ್ವಿಂಟಲ್ಗೆ 8500 ಕೊಡ್ತಾ ಇರೋದಾಗಿ ರೈತರಿಗೆ ಸಾಲ ಸೂರ ಮಾಡಿದ್ದಾದ್ರೂ ಸ್ವಲ್ಪ ಹೇಗಾದ್ರೂ ಮಾಡಿ ಸಾಲ ತೀರಿಸ್ಕೋಬಹುದು ಅನ್ನುವ ರೀತಿಯಲ್ಲಿ ಸ್ವಲ್ಪ ಆಗಿದೆ ಅಂತಾನೆ ಹೇಳ್ಬೋದು. ಈಗ ಸದ್ಯದ ನೋಡ್ತಾ ಹೋದ್ರೆ ಶೇಂಗಾ ಬೆಳೆದಿರುವಂತ ಏನು ರೈತರೇನಿದ್ದಾರೆ ಅವರು ಕೂಡ ಸಾಕಷ್ಟು ಖುಷಿಯಲ್ಲಿದ್ದಾರೆ. ನಮ್ಮೊಟ್ಟಿಗೆ ಇಲ್ಲಿ ರೈತರಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, 8500 ಕೊಡ್ತಾ ಇದಾರೆ, ಹೇಗೆ ಅನಿಸ್ತಾ ಇದೆ? 8500 ಚೆನ್ನಾಗಿಲ್ಲ, ಬೇಜಾರು ರೇಟ್ ಐತೆ. ರೈತರಿಗೆಲ್ಲ ಅನುಕೂಲ ಐತೆ. 8500 ಐತೆ, ಚೆನ್ನಾಗೈತೆ. ಅದ್ರ ಮೆಕ್ಕೆಜೋಳ ಒಂದು ಭಾರಿ ಡೌನ್ ಐತೆ, ಇದು ಬೆಳೆ ಕಮ್ಮಿ ಐತೆ. ಅದ್ರ ರೇಟ್ ಪರವಿಲ್ಲ, ರೇಟ್ ಚೆನ್ನಾಗೈತೆ, ಇದಕ್ಕೇನು ಪರವಿಲ್ಲ. ಅದು ಮಾತ್ರ ಮೆಕ್ಕೆಜೋಳ ಮಾತ್ರ ಭಾರಿ 1600-1700 ಐತೆ. ಅವು ಮಾತ್ರ ಕ್ವಿಂಟಲ್ ಇವಾಗ ಒಂದು 20 ಕ್ವಿಂಟಲ್ ಮಾಡೋಕು ಗೌರ್ಮೆಂಟ್. ಈಗ ಸರ್, ಶೇಂಗಾ ಬೆಳೆ ಹೋದ ವರ್ಷ ಎಷ್ಟು ಕ್ವಿಂಟಲ್ ಹೆಂಗಿತ್ತು? ಹೋದ ವರ್ಷ ಕ್ವಿಂಟಲ್ 7,000 ಇತ್ತು, 7,000 ಇತ್ತು ಹೋದ ವರ್ಷ. ಈ ವರ್ಷ ಪರವಿಲ್ಲ, 8,500 ಐತೆ. 1000 ಜಂಪ್ ಐತೆ, ಚೆನ್ನಾಗಿಲ್ಲ. ರೈತರು ಖುಷಿ ಅದಾರ, ಆದ್ರೆ ಬೆಳೆ ಇಳಿಕೆ ಬಂದಿಲ್ಲ ಅಷ್ಟೇ. ರೈತರು ಇಳಿಕೆ ಬಂದಿಲ್ಲ ರೈತರಿಗೆ. ಈಗ ಮೆಕ್ಕೆಜೋಳ ಇವೆಲ್ಲ ಸಮಸ್ಯೆ ಆಗಿದೆ ಈ ಭಾಗದ ರೈತರಿಗೆ. ಸರ್ಕಾರಕ್ಕೆ ಏನಂತ ಒತ್ತಾಯ ಮಾಡ್ತೀರಿ? ನಾವು ಸರ್ಕಾರಕ್ಕೆ ಏನಿಲ್ಲ, 2,400 ರೂಪಾಯಿ ರೇಟ್ ಮಾಡ್ತಾರಲ್ಲ ಅವ್ರ ಮೆಕ್ಕೆಜೋಳ, ಅದೇನೈತಿ 20 ಕ್ವಿಂಟಲ್ ಮಾಡೋಕೆ ಎಕರೆ 5 ಕ್ವಿಂಟಲ್ ಅಂದ್ರೆ ಆಗೋದಲ್ಲ. ಇಲ್ಲಿ ನಮ್ಮಲ್ಲಿ 25 ಕ್ವಿಂಟಲ್ ಬೆಳೆದಾರೆ ಎಕರೆಗೆ. ಆದ್ರೆ ಗೋಸ್ಕರ ನಮ್ಗೆ ಏನಪ್ಪಾ ಅಂದ್ರೆ ರೈತರಿಗೆ ಬಂದು 25 ಕ್ವಿಂಟಲ್ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗ್ತದೆ ರೈತರಿಗೆ. ಇಲ್ಲೆಲ್ಲ ಬಳ್ಳಾರಿ ಭಾಗದ ಭಾರಿ ಬೆಳೆದಾರ ಮೆಕ್ಕೆಜೋಳ. ಅವೆಲ್ಲ ರೈತರಿಗೆ ಖರ್ಚಿಟ್ಬಿಟ್ಟಾರ. ಅದಕ್ಕಾಗಿ ಅವ್ರು ಏನೋ 2,400 ಗೌರ್ಮೆಂಟ್ ಬೆಂಬಲ ಬೆಲೆ ಮಾಡ್ಬೇಕು. 1850 ರೂಪಾಯಿ ಒಂದು ಚೀಲಕ್ಕ ಇವಾಗ ಗೊಬ್ಬರ ಬರೋದಲ್ಲ ಇವಾಗ. ಆದ್ರೆ ಇವಾಗ 1400-1500 ಹಾಕಿ ಮೆಕ್ಕೆಜೋಳ ಹಾಕಿ ತೊಂದರೆ ಆಗ್ತದೆ ರೈತರಿಗೆ. ಆದಷ್ಟು ಬೇಗ ಅನುಕೂಲ ಮಾಡಿ ಎಲ್ಲ ಗೌರ್ಮೆಂಟ್ ಎಲ್ಲ ಕರ್ನಾಟಕ ಎಲ್ಲ ಓಪನ್ ಮಾಡೋಕೆ, ಎಲ್ಲ ಕಡೆ ಓಪನ್ ಮಾಡಿ ವ್ಯವಸ್ಥೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಕನ್ನಡ ನಾಡು ರೈತರ ಸಂಘ ರಾಜ್ಯಾಧ್ಯಕ್ಷ. ಇದಿಷ್ಟು ನನ್ನೊಟ್ಟಿಗೆ ಏನಿದೆ ರೈತರು ಸಹ ಮಾತನಾಡ್ತಾ ಇದ್ರು. ಒಂದು ಕಡೆ ಶೇಂಗಾ ಏನು ಒಂದು ಕ್ವಿಂಟಲ್ಗೆ 8500 ಏನಾಗಿದೆ ಅಷ್ಟೇ ಖುಷಿ ಇದೆ. ಅದೇ ಜೊತೆಯಾಗಿ ಮೆಕ್ಕೆ ಜೋಳ ಏನಿದೆ ಅದಕ್ಕೂ ಒಂದು ಬೆಂಬಲ ಬೆಲೆಯನ್ನು ಕೊಡಬೇಕಂತ ಹೇಳಿ ಬಳ್ಳಾರಿಯ ರೈತರು ಕೂಡ ಒತ್ತಾಯನ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಇದು TV5.